ಧರ್ಮಸ್ಥಳದ ಹೋರಾಟವನ್ನ ಮಾರಾಟ ಮಾಡಿಕೊಂಡು ಜೇಬು ತುಂಬಿಸ್ಕೊಂಡು ಬೇರೆ ಬೇರೆ ದೇಶಗಳಿಂದ ಕ್ರಿಶ್ಚಿಯನ್ ಮಿಷನರಿಗಳು ಬೇರೆ ಬೇರೆ ಮಿಷನರಿಗಳಿಂದ ಹಣವನ್ನ ಇಸ್ಕೊಂಡು ಹೋರಾಟ ಅಂತೇಳಿ SIT ಅಧಿಕಾರಿಗಳನ್ನ ಹೊಗಳ್ಕೊಂಡು ಅದೇ SIT ಅಧಿಕಾರಿಗಳ FIR ಮಾಡಿ ತಲೆ ಮರೆಸ್ಕೊಂಡ್ರು ಅಂತವ್ರಿಗೆ ನಾನು ಕೇಳೋ ಪ್ರಶ್ನೆ ಇದನ್ನೇ, ಧರ್ಮಸ್ಥಳದ ಹೋರಾಟನ ಅಥವಾ ಮಾರಾಟಕ್ಕೆ ಇಟ್ಟಿದ್ದೀರಾ? ನಾವು ಈ ಹೋರಾಟಕ್ಕೆ ಬಂದಿದ್ದು ಧನಂಜಯ ಅನ್ನೋ ಒಬ್ಬ ಖ್ಯಾತ ವಕೀಲ ಈ ಕೇಸನ್ನ ತಗೊಂಡಿದ್ದಾರೆ, ಇದರಲ್ಲಿ ಸತ್ಯ ಇದೆ ಅಂತ ನಂಬಿ ನಾವೆಲ್ಲ ಹೊರಗಡೆ ಬಂದಿದ್ದು. ವಾಟ್ ಹ್ಯಾಪೆಂಡ್? ವೇರ್ ಇಸ್ ಧನಂಜಯ? ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು? ನನಗೆ ವಕೀಲರ ಕೈಯಲ್ಲಿ ಧನಂಜಯ, ಬೇರೆ ಬೇರೆ ವಕೀಲರ ಕೈಯಲ್ಲಿ ನಮ್ಮ ಹೆಸರನ್ನ ಎತ್ತಬೇಡಿ ಅಂತ ಬೇರೆ ಬೇರೆ ವಕೀಲರ ಕೈಯಲ್ಲಿ ಧನಂಜಯ ನನಗೆ ಮಾಹಿತಿ ಕೊಡ್ಸಿದ್ರು. ನಾನು ಹೆಸರು ಎತ್ತಕ್ ಹೋಗಿಲ್ಲ. ಬಟ್ ಟುಡೇ ವಿ ಹ್ಯಾಡ್ ಟು ಕ್ವಶನ್ ವೇರ್ ಇಸ್ ಧನಂಜಯ? ಎಲ್ಲಿ ಗಿರೀಶ ಎಲ್ಲೋದ? ಯಾವ ಗಿರೀಶ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು, ಯಾವ ಗಿರೀಶ ಉಸಿ ಬಾಂಬ್ ಇಟ್ಕೊಂಡು FIR ಮಾಡಿಸ್ಕೊಂಡು, ಯಾವ ಗಿರೀಶ ಧರ್ಮಸ್ಥಳದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ಕೊಂಡು ಎಲ್ಲಿ ಹೋದೆ ಗಿರೀಶ? ಯಾಕೆ ಸತ್ಯ ಹೇಳ್ತಾ ಇಲ್ಲ ಗಿರೀಶ? ಹೋರಾಟದ ಹೆಸರಲ್ಲಿ ಮಾರಾಟ ಆಗಿರುವ ಕೆಲವು ಪ್ರಮುಖರ ಮುಖವಾಡವನ್ನ ಕಳಿಸಬೇಕಾದಂತ ಸಮಯ ಇದೆ. ಹೋರಾಟ ಹಳ್ಳಕ್ ಬೀಳುವಂತ ಪರಿಸ್ಥಿತಿ ಬಂದಿದೆ. ಕೆಲವರ ನಾಯಕತ್ವದಿಂದ ಫ್ರಾನ್ಸ್ ಇಂದ ಫಂಡ್ಸ್ ಬಂದಿದೆ, ಜರ್ಮನಿಯಿಂದ ಫಂಡ್ಸ್ ಬಂದಿದೆ, ದುಬೈಯಿಂದ ಫಂಡ್ಸ್ ಬಂದಿದೆ. ಯಾರಿಗ್ ಬಂದಿದೆ ಅದರ ದಾಖಲೆ ಕೊಡ್ತೇವೆ. ಅಲ್ರಿ, ನೀವು ಹೋರಾಟ ಮಾಡಕ್ಕೆ ಹಣ ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು? ಯಾರನ್ನ ನಂಬೇಕು? 6 ಕೋಟಿ ಜನ, 7 ಕೋಟಿ ಜನ ಕನ್ನಡಿಗರು ಯಾರನ್ನ ನಂಬೇಕು? ಧನಂಜಯ ಅವರು ಒಂದು ಮಟ್ಟದಲ್ಲಿ ತಮ್ಮನ್ನ ತಾವು ಮಾಯ ಆಗ್ಬಿಡ್ತಾರೆ. ಈಗ ಗಿರೀಶ್ ಮಠಣ್ಣ ಮಾಯ ಆಗಿದ್ದಾನೆ. ಎಲ್ಲಿ ಹೋದೆ ಗಿರೀಶ ನೀನು? ಹೋರಾಟ ಅಂತ ಮುಖವಾಡ ಹಾಕೊಂಡಿರೋ ಕೆಲವು ಮುಖವಾಡಧಾರಿಗಳ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ. ಯಾವ SIT ಅನ್ನ ಗಿರೀಶ ಹೊಗಳ್ತಾ ಇದ್ದ, ಅದೇ SIT FIR ಮಾಡಿ ಈಗ ಗೂಟ ಹೊಡೆಯಕ್ ರೆಡಿ ಮಾಡಿದೆ. ಏನ್ ಹೇಳ್ತೀಯ ಗಿರೀಶ? ಈಗ ಅಲ್ಲೋ ಮಾರಾಟ ಆಗ್ಬೇಕು ಅಂದ್ರೆ ಧರ್ಮಸ್ಥಳದ ಹೋರಾಟನೇ ಬೇಕಾ? ಎಷ್ಟು ಕಾಸು ಮಾಡ್ಕೊಂಡ್ರಿ? ಯಾರ್ಯಾರು ಮಾಡ್ಕೊಂಡ್ರಿ? ಎಲ್ಲೆಲ್ಲಿ ಇಟ್ಟಿದ್ದೀರಾ? ಏನ್ SIT ಅವ್ರಿಗೆ ಗೊತ್ತಾಗಲ್ವಾ?